ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ರವಿವಾರ. ಇವತ್ತೊಂಥರ ಮುಗಿಲು ಮುಗಿಲುಂಟು ವಾತಾವರಣ. ನಿನ್ನೆ ಒಂಥರ ಇಡೀ ಮಳೆ 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 ಆಗಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು. ಈಗ ಮತ್ತೆ ಒಂಥರ ಮುಗಿಲಾಗಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಆ ಮಳೆ ಬಂದ ಪ್ರಭಾವ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೆಕೆ ಹಾಗೆ ಉಂಟು. ನಿನ್ನೆ ರಾತ್ರಿ ಕೂಡ ಅಷ್ಟೇ, ಫ್ಯಾನ್ ತಿರುಗಿಕೊಂಡೇ ಇತ್ತು ಮಲಗುವಾಗ. ಹಾಗೆ ಇವತ್ತು ಅಪ್ಪ ಮತ್ತೆ ಅಮ್ಮ ಮನೆಯಲ್ಲಿ ಇಲ್ಲ. ಅಮ್ಮ ನಿನ್ನೆ ಅಕ್ಕನ ಮನೆಗೆ ಹೋಗಿದ್ದಾರೆ. ಅಪ್ಪ ಈಗ ಒಂದ್ಸಲ ಹೋಗಿ ಅಕ್ಕನ ಮನೆಗೆ ಹೋಗಿ ಬರ್ತೇನೆ, ಬೇಗ ಹೋಗಿ ಬರ್ತೇನೆ ಅಂತ ಹೋದ್ರು. ಲೇಟ್ ಆಗಿದೆ ಹೋಗುವಾಗ, ಬರುವಾಗ ಕೂಡ ಬೇಗ ಬರ್ತಾರೆ. ಅಪ್ಪ ಯಾವತ್ತು ಹಾಗೆ ಮನೆಯಲ್ಲಿ ಹಸು ಎಲ್ಲ ಉಂಟಲ್ಲ, ಹಾಗೆ ಅವುಗಳಿಗೆ ಮೇವು ಎಲ್ಲ ಹಾಕಿಯೇ ಹೊರಡುವಂಥದ್ದು. ಅವುಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಅದಾದ ನಂತರ ಹೋಗಿ ಬರ್ತಾರೆ. ಬೇಗ ಹೋಗಿ ಬೇಗ ಬರುವಂಥದ್ದು. ನಾನದೇ, ನನಗೆ ರೆಸ್ಟ್ ಇರಲಿಲ್ಲ ಸ್ವಲ್ಪ ಕೂಡ. ಈ ಬೆಂಗಳೂರಲ್ಲಿ ಇದ್ರೆ ಗೊತ್ತುಂಟಲ್ಲ, ಬೆಳಿಗ್ಗೆ ಬೇಗ ಏಳುದು ಮತ್ತೊಂಥರ ಅಲ್ಲಿಯ ಒಂದು ದಿನಚರಿಯೇ ನನ್ನನ್ನು ಕೆಡವಿ ಬಿಡ್ತದೆ. ಹಾಗಾಗಿ ನಾನು ಊರಿಗೆ ಬಂದ ಮೇಲೆ ನನಗೆ ಸ್ವಲ್ಪ ರೆಸ್ಟ್ ಆಗಿ ನಿದ್ದೆ ಎಲ್ಲ ಮಾಡಿ ಮತ್ತೆ ನಾನು ರೀಫ್ರೆಶ್ ಆಗಿ ಬ್ಯಾಟ್ರಿ ಫುಲ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಹೋಗುವಂಥದ್ದು. ಹಾಗೆ ಈ ಸಲ ನನಗೆ ಸ್ವಲ್ಪ ಬೇಗ ಹೋಗಬೇಕು ಬೆಂಗಳೂರಿಗೆ. ಯಾಕಂತ ಹೇಳಿದರೆ ನನಗೆ ಆಫೀಸಲ್ಲಿ 10 ದಿನ ಕಂಪ್ಲೀಟ್ ಆಗಲಿಕ್ಕೆ ಮುಂದಿನ ವಾರ 1-2 ದಿವಸ ಹೋಗಿ ಮಾಡಬೇಕು. ಇಲ್ಲದಿದ್ದರೆ ಮೇ 28ಗೆಲ್ಲ ರಜೆ ಬರ್ತದೆ. ಹಾಗಾಗಿ ಅಲ್ಲಿ 9 ದಿನ ಮಾತ್ರ ಕಂಪ್ಲೀಟ್ ಆಗುವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಬೇಕಾಗ್ತದೆ. ಈ ಸಲ ನಾನು 1 ವಾರ ಪೂರ್ತಿ ಊರಲ್ಲಿ ಇರೋದಿಲ್ಲ. ಹಾಗೆ ಇನ್ನೊಂದು 2-3 ದಿವಸದಲ್ಲಿ ಹೋಗಲಿಕ್ಕೆ ಕೂಡ ಆಯಿತು ಬೆಂಗಳೂರಿಗೆ. ಅದೇ ನನಗೆ ಸ್ವಲ್ಪ ರಿಫ್ರೆಶ್ ಆಗಬೇಕು, ನನ್ನ ಮೂಡೆಲ್ಲ ಹಾಳಾಗ್ತದೆ ಅಲ್ಲಿ ಹೋದರೆ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾನು. ನನಗೆ ರೆಸ್ಟ್ ಎಲ್ಲ ಕಂಪ್ಲೀಟ್. ಇವತ್ತು ಕೂಡ ಅಷ್ಟೇ, ಸ್ವಲ್ಪ ಲೇಟಾಗಿಯೇ ಎದ್ದದ್ದು ನಾನು. ಆದ ಕಾರಣ ಇನ್ನೊಂದ್ಸಲ ಯಾವಾಗಾದ್ರೂ ಅಕ್ಕನ ಮನೆಗೆ ಹೋಗುವ ಅಂತ ಆಲೋಚನೆ ಮಾಡಿದ್ದೇನೆ. ಮತ್ತೆಂತ ಉಂಟು ವಿಷಯ? ಹಾಗೆ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡುದು ಅಂತ ನಾನು ವ್ಲಾಗ್ ಪ್ರಾರಂಭ ಮಾಡಿದೆ. ಈಗ ಇವತ್ತಿನ ವ್ಲಾಗ್ ಎಂತೆಲ್ಲ ಹೇಗೆಲ್ಲ ಸಾಕ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಹೀಗೆ ನೋಡುವಾಗ ಸೂರ್ಯನ ಬಿಸಿಲು ಕಾಣ್ತಾನೆ ಇಲ್ಲ, ಅಂದ್ರೆ ನೇರವಾಗಿ ಭೂಮಿಗೆ ಬೀಳ್ತಾ ಇಲ್ಲ. ಆದ್ರೆ ಮೇಲೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣಿಗೆ ಒಂಥರ ಬಿಸಿ ಬಿಸಿ ಸೂರ್ಯನ ಶಾಖ ಬೀಳ್ತಾ ಉಂಟು. ಗೊತ್ತಿರ್ಬೋದು ಸಾಕಷ್ಟು ಜನರಿಗೆ ಹಾಗೆ ಮುಗಿಲಿದ್ರೆ ಹೇಗೆ ಇರ್ತದೆ ವಾತಾವರಣ ಅಂತ. ಬಿಸಿಲು ಮುಗಿಲೆಲ್ಲ ಇರುವಾಗ ಎಷ್ಟು ಚಂದ ನೋಡಿ ಅಂತೆ, ಚಿಟ್ಟೆ ಹೂವಿನ ಮಕರಂದವನ್ನು ಹೀರುವಂಥದ್ದು ಒಂದು ದೃಶ್ಯ. ಹಾರಿ ಹೋಯಿತು ಚಿಟ್ಟೆ. ಹಿಂದೆಯಿಂದ ಎಂತ ಪಟ ಪಟ ಕೇಳುದು ಅಂತ ನೋಡುದು. ಮಲ್ಲಿಯವರ ನಾಯಿ, ಮಲ್ಲಿಯವ್ರದ ಗೊತ್ತಿಲ್ಲ ನಮಗೆ, ಆಗಿರ್ಬೇಕು. ನಮ್ಮಲ್ಲಿ ಸುತ್ತಮುತ್ತ ಸ್ವಲ್ಪ ಕೆಲವು ಮನೆಗಳಲ್ಲೆಲ್ಲ ನಾಯಿ ಉಂಟು. ನನಗೆ ಅಷ್ಟು ಅವರದ್ದೆಲ್ಲ ಪರಿಚಯ ಇಲ್ಲ, ಯಾವ ಮನೆಯದ್ದು ಯಾವ ನಾಯಿ ಅಂತ. ಯಾಕಂತ ಹೇಳಿದ್ರೆ ಒಂದೊಂದು ಮನೆಯಲ್ಲಿ 2-3 ನಾಯಿಗಳೆಲ್ಲ ಇರುವಾಗ ಅಷ್ಟು ಗೊತ್ತಾಗುದಿಲ್ಲ ನನಗೆ. ಅಪ್ಪ ಅಮ್ಮನ ಹತ್ರ ಕೇಳಿದ್ರೆ ಗೊತ್ತಿರ್ಬೋದು. ಇಲ್ಲಿ ಒಂದು ಪುಟ್ಟ ಪೇರಳೆ ಉಂಟು, ಒಳ್ಳೆ ಬೆಳೆದದ್ದು, ತಿನ್ನುವಲ್ಲ, ಕಾಣ್ತದೆಲ್ಲ. ನನಗೆ ಪಪ್ಪಾಯ ಗಿಡದಿಂದ ಎಂಥದೋ ಪಟ ಪಟ ಶಬ್ದ ಕೇಳಿತು. ನೋಡ್ತೇನೆ ಮಂಗಟೆ ಹಕ್ಕಿ ಉಂಟಾಯ್ತಾ. ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ವ ಎಂತ ಗೊತ್ತಿಲ್ಲ, ನಿಂತಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜಾರಿ ಜಾರಿ ಬೀಳ್ತಾ ಇತ್ತು. ಪಪ್ಪಾಯಿ ತಿನ್ನಲಿಕ್ಕೆ ಬಂದದ್ದಕ್ಕೆ ಪಪ್ಪಾಯಿ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಅಲ್ಲಿಂದ ಹಾರಿ ಚಿಕ್ಕು ಮರದ ಸೈಡಿಗೆ ಹೋಯಿತು. ಒಟ್ಟಾರೆ ಪಪ್ಪಾಯಿ ಮತ್ತೆ ಬಂದು ತಿಂದಿತ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ನೋಡುವಾಗ ಹೀಗೆಲ್ಲ ಸರ್ಕಸ್ ಮಾಡ್ತಾ ಇತ್ತದು. ಈಗ ಮಧ್ಯಾಹ್ನ 2:30 ಆಯಿತು ನನ್ನದು. ಈಗ ಊಟ ಮಾಡಬೇಕು, ನಾನು ಹೊರಟದ್ದು. ಅಪ್ಪ ಫೋನ್ ಮಾಡಿದ್ರಿ ಈಗ ಅಕ್ಕನ ಮನೆಯಿಂದ, ಅವರದ್ದೆಲ್ಲ ಊಟ ಆಯಿತು. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಹೊರಡ್ತೇನೆಲ್ಲ ಹೇಳಿದ್ರು. ಹಾಗೆ ನಾನು ಊಟ ಮಾಡಲಿಕ್ಕೆ ಹೊರಟದ್ದು. ನಾನು ಕೂಡ ಊಟ ಮಾಡುವಂತ ಹಸಿವೆ ಅಂತ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ವಾತಾವರಣವೇ ಹಾಗೆ ಉಂಟು. ಮತ್ತೆ ಪದಾರ್ಥ ಕೂಡ ಅಷ್ಟೇ, ಊಟಕ್ಕೆ ಅಂತ ಎಂತ ಸಾರು ಸಾಂಬಾರು ಎಂತ ಕೂಡ ಮಾಡಲಿಲ್ಲ. ನಮ್ಮಲ್ಲಿ ಯಾವಾಗಲೂ ಮಜ್ಜಿಗೆ ಇರ್ತದೆ, ಹಾಗೆ ಉಪ್ಪಿನಕಾಯಿ ಉಂಟು. ಇವತ್ತು ಉಪ್ಪಿನಕಾಯಿ ಸ್ಪೆಷಲ್ ಕಾಣ್ತಾ ಉಂಟ, ನಾನು ತೋರಿಸ್ತೇನೆ, ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಉಪ್ಪಿನಕಾಯಿ ಉಂಟು, ನನ್ನ ಅತ್ತೆ ಮಾಡಿದ ಉಪ್ಪಿನಕಾಯಿ, ಮೊನ್ನೆ ಕೊಟ್ಟು ಕಳುಹಿಸಿದ್ರು ಇಲ್ಲಿಗೆ. ಹಾಗೆ ಇವತ್ತು ನೋಡ್ಬೇಕು, ರುಚಿ ನೋಡ್ಬೇಕು ಹೇಗೆ ಉಂಟು ಅಂತ. ತೋರಿಸ್ತೇನೆ ಉಪ್ಪಿನಕಾಯಿ. ಇದು ಮಾವಿನ ಮಿಡಿ ಉಪ್ಪಿನಕಾಯಿ ಆಯ್ತಾ, ಸಣ್ಣ ಸಣ್ಣ ಮಾವಿನ ಮಿಡಿ, ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಉಂಟು. ಹಾಗೆ ರುಚಿ ಹೇಗೆ ಉಂಟಂತ ನೋಡ್ಬೇಕಷ್ಟೇ. ಮಜ್ಜಿಗೆ ಫ್ರಿಜ್ ಅಲ್ಲಿ ಇದ್ದ ಕಾರಣ ತಪ್ಪು ತಂಪು ಉಂಟು ಒಂಥರ. ಇವತ್ತಿನ ಬಿಸಿಲು ಹೇಗೆ ಅಂತ ಹೇಳಿದ್ರೆ, ಭೂಮಿಗೆ ಸ್ಪರ್ಶವೇ ಆಗ್ತಾ ಇಲ್ಲ ಬಿಸಿಲು, ಆದ್ರೆ ಒಂಥರ ಖಾರ ಖಾರ ಉಂಟು ವಾತಾವರಣದ. ಆ ಒಂದು ಶಾಖ ಉಂಟಲ್ಲ ಬಿಸಿಲಿದ್ದು, ಒಂಥರ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಉಂಟು.
ಉಪ್ಪಿನಕಾಯಿ ತುಂಬ ಒಳ್ಳೆಯದು, ಟೇಸ್ಟ್ ಉಂಟು, ಟೇಸ್ಟ್. ನನಗೆ ಮೊದಲೇ ಉಪ್ಪಿನಕಾಯಿ ಅಂತ ಹೇಳಿದರೆ ಇಷ್ಟ. ಪರ್ಫೆಕ್ಟ್ ಸೈಜ್, ಮಾವಿನ ಮಿಡಿಯ ಸೈಜ್ ನೋಡಿ, ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದ ಹಾಗೆ ಉಂಟು. ದಿ ಬೆಸ್ಟ್. ನನ್ನ ಅತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ, ಹಾಗೆ ವಿಡಿಯೋದ ಮುಖಾಂತರ ನಾನು ಅತ್ತೆಗೆ ಥ್ಯಾಂಕ್ಸ್ ಹೇಳ್ತೇನೆ ಆಯಿತಾ. ಉಪ್ಪಿನಕಾಯಿ ಸೂಪರ್ ಟೇಸ್ಟ್ ಉಂಟು. ಅವರ ಅಡಿಗೆ ಎಲ್ಲ ನಮಗೆ ಮೊದಲೇ ಇಷ್ಟ. ಅವರು ಒಂದು ಚಕ್ಕುಲಿ ಎಲ್ಲ ಮಾಡ್ತಾರೆ, ಎಷ್ಟು ಚಂದ ಆಗ್ತದೆ ಅಂತ ಹೇಳಿದರೆ. ಸ್ನ್ಯಾಕ್ಸ್ ಎಲ್ಲ ತುಂಬ ಚಂದ ಮಾಡ್ತಾರೆ, ಹಾಗೆ ಅಡಿಗೆ ಕೂಡ ಅಷ್ಟೇ, ನಮಗೆ ತುಂಬ ಇಷ್ಟ ಆಗ್ತದೆ ಅವರ ಅಡಿಗೆ ಎಲ್ಲ. ನಾನು ನಿಮಗೆ ತೋರಿಸಿದ್ದೆ ನಮ್ಮ ಮನೆಯ ಅಲ್ಲಿ ಶ್ರಾದ್ದ ಇತ್ತಲ್ಲ ಅವತ್ತು, ಆಗ ಬಂದಿದ್ರು. ನಾನು ಊಟ ಮಾಡಿ ಸಿಗ್ತೇನೆ. ಕೆಲವರಿಗೆಲ್ಲ ಊಟ ಮಾಡುವ ವಿಡಿಯೋ ಎಲ್ಲ ಒಂಥರ ಇಷ್ಟ ಆಗೋದಿಲ್ಲ ನೋಡ್ಲಿಕ್ಕೆ, ಎಲ್ಲರಿಗಂತಲ್ಲ, ಆದ್ರೆ ತಿನ್ನುವಾಗ ಎಲ್ಲ ಕೆಲವರು ಇಷ್ಟಪಡುದಿಲ್ಲ ನೋಡ್ಲಿಕ್ಕೆ. ಅದಕ್ಕೋಸ್ಕರ ಮತ್ತೆ ಊಟ ಮಾಡುವಾಗ ಮಾತಾಡಿಕೊಂಡು ಕೂಡ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಊಟದ ಸವಿಯನ್ನು ಮೆಲ್ಲುತ್ತಾ ಊಟ ಮಾಡ್ಬೇಕಲ್ವಾ. ಸ್ವಲ್ಪ ಮತ್ತೆ ಸಿಗ್ತೇನೆ ಆಯ್ತಾ. ನಾನು ಊಟ ಎಲ್ಲ ಮಾಡಿದ ನಂತರ ಯೂಟ್ಯೂಬಲ್ಲಿ ಒಂದು ಪಾಡ್ಕಾಸ್ಟ್ ನೋಡಿದೆ. ಅಂದರೆ ಸತೀಶ್ ಬಂದಲೆ ಅಂತ ಒಬ್ಬರು ನಮ್ಮ ತುಳುನಾಡ ಹಾಸ್ಯ ಕಲಾವಿದರಿದ್ದಾರೆ. ಅವರದ್ದು ಚಿಲ್ಲಿಂಗ್ ವಿತ್ ಚಿಲಿಂಬಿ ಅಂತ ಹೇಳಿ ಅವರು ಪಾಡ್ಕಾಸ್ಟ್, ಶರಣ್ ಅಂತ ಹೇಳಿ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾರಲ್ಲ, ಅವರದ್ದು ನೋಡ್ತಾ ಇದ್ದದ್ದು ಈಗ. ಹಾಗೆ ಅದೆಲ್ಲ ನೋಡಿ ಹೊರಗೆ ಬಂದೆ. ಹೊಸ ಜಗತ್ತು ನೋಡಿದ ಹಾಗೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಹಾಗೆ ಯಾರ್ದಾದ್ರೂ ಅವರ ಜೀವನ ಚರಿತ್ರೆ ಎಲ್ಲ ಕೇಳುವಾಗ ತುಂಬಾ ಇನ್ವಾಲ್ವ್ ಆಗಿರ್ತೇನೆ ಅದರಲ್ಲಿ ಫುಲ್. ಅಂದ್ರೆ ಇವರು ಹೇಳ್ತಾ ಇರುವಂತದ್ದು ಅವರ ಜೀವನದಲ್ಲಿ ದೈವ ದೇವರದ್ದು ಪವಾಡ ಹೇಗೆಲ್ಲ ಆಯಿತು, ಅವರು ಹೇಗೆ ಈಗ ದಾನ ಧರ್ಮ ಮಾಡ್ತಾ ಇದ್ದಾರೆ, ಮೊದಲು ಹೇಗಿತ್ತು ಅವರ ಜೀವನ, ಇದೆಲ್ಲ ಹೇಳುವಾಗ ನಾವು ಅವರ ಒಂದು ಕಥೆಯಲ್ಲಿ ಮುಳುಗಿ ಹೋಗಿರ್ತೇವಲ್ವಾ. ಈಗ ಹೊರಗೆ ಬಂದ ನಂತರ ಒಂದು ಹೊಸ ಲೋಕ ನೋಡಿದ ಹಾಗೆ ಆಗ್ತಾ ಉಂಟು ನನ್ಗೆ. ಮತ್ತೆಂತ ಇದು ವ್ಲಾಗ್ ಮುಂದುವರಿಸುವ ಅಂತ ಆಯ್ತು. ನಾನು ಆಗ ಹೇಳಿದೆಲ್ಲ ಊಟ ಮಾಡಿ ಮತ್ತೆ ಸಿಗ್ತೇನೆ ಅಂತ. ಹಾಗೆ ನಾನು ಮತ್ತೆ ಯೂಟ್ಯೂಬ್ ಅಲ್ಲಿ ಅದು ಒಂದು ಗಂಟೆ ಜಾಸ್ತಿ ಆಯ್ತು ಇಂಟರ್ವ್ಯೂ ಅವರದ್ದು ಪಾಡ್ಕಾಸ್ಟ್, ಅದೇ ನೋಡ್ತಾ ಇದ್ದೆ. ಹಾಗೆಲ್ಲ ಕತೆಗಳು, ಯಾರೆಲ್ಲ ಹಾಗೆ ನೋಡ್ತೀರಿ ಅಂತ ತಿಳಿಸಿ ಆಯ್ತಾ. ಅಂದ್ರೆ ನನ್ಗೆ ಆ ತರದ್ದೆಲ್ಲ ತುಂಬಾ ಇಷ್ಟ, ಇನ್ನೊಬ್ಬರ ಜೀವನದ ಕತೆ ಎಲ್ಲ ಕೇಳಲಿಕ್ಕೆ, ಅವರ ಅನುಭವಗಳನ್ನು ಕೇಳಲಿಕ್ಕೆ ಇಷ್ಟ. ಕೆಲಸ ಮಾಡ್ತಾ ಇರುವಾಗ ಎಲ್ಲ ಉಂಟಲ್ಲ ಇದೇ ರೀತಿ ಪಾಡ್ಕಾಸ್ಟ್ ಕೇಳುದು, ಯಾರ್ಯಾರ ಜೀವನದಲ್ಲಿ ಹೇಗೆ ಹೇಗೆ ಇತ್ತು, ಅವರ ಜೀವನ ಚರಿತ್ರೆಗಳು ಹೇಗೆ ಇತ್ತು, ಅವರ ಪಾಸ್ಟ್ ಹೇಗಿತ್ತು, ಈಗ ಹೇಗೆ ಇದ್ದಾರೆ ಅಂತದ್ದೆಲ್ಲ ಕೇಳುದು ಒಂಥರ ನನ್ಗೆ ಖುಷಿ ಆಗುದು. ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋ ಹೇಗೆ ಶೂಟ್ ಮಾಡುದಂತ ಹೇಳಿದ್ರೆ, ಸೆಲ್ಫಿ ಕ್ಯಾಮರಾ ಅಂತ ಹೇಳಿದ್ರೆ ಈ ರೀತಿ ಹಿಡ್ಕೊಂಡು ನನ್ನ ಮುಖ ನಾನು ನೋಡಿಕೊಂಡು ಮಾತಾಡುವಂಥದ್ದು. ಈಗ ಇದು ಟ್ರೈಪಾಡ್ ಉಂಟು, ಟ್ರೈಪಾಡ್ ಅಲ್ಲಿ ಇಟ್ಟು ಕೂಡ ಅಷ್ಟೇ ನನ್ನ ಮುಖ ನಾನು ನೋಡಿಕೊಂಡು ಮಾತಾಡುದು. ಯಾಕಂತ ಹೇಳಿದ್ರೆ ನನಗೆ ಅದೊಂಥರ ಒಂದು ಆತ್ಮವಿಶ್ವಾಸ ಬರ್ತದೆ ನನ್ನನ್ನು ನಾನು ನೋಡಿಕೊಂಡು ಮಾತಾಡುವಾಗ. ಕ್ಯಾಮರಾ ಉಲ್ಟಾ ಇಟ್ರೆ, ಅಂದ್ರೆ ಫೋನನ್ನು ತಿರುಗಿಸಿ ಇಟ್ಟು ಮಾತಾಡಿದ್ರೆ ನನಗೆ ಮಾತೇ ಬರುದಿಲ್ಲ, ಅದೊಂಥರ ಸ್ಟಕ್ ಆಗ್ತದೆ, ಅಲ್ಲೇ ನಾನು ಕಟ್ಟಾದಾಗ ಆಗ್ತದೆ, ಮಾತು ಕಟ್ಟಾದಾಗ ಆಗ್ತದೆ, ಮುಂದೆ ಎಂತ ಮಾತಾಡ್ಬೇಕಂತ ಗೊತ್ತಾಗುದಿಲ್ಲ. ಹಾಗೆ ನನ್ನನ್ನು ನಾನು ನೋಡಿಕೊಂಡು ಮಾತಾಡಿದ್ರೆ ಉಂಟಲ್ಲ, ನನಗೆ ಅಲ್ಲಿ ಒಂಥರ ಆತ್ಮವಿಶ್ವಾಸ ಬರ್ತದೆ. ಹಾಗೆ ನಾನು ಮೊದಲಿಂದಲೇ ಹಾಗೆ ಎದುರು ಹೀಗೆ ಸೆಲ್ಫಿ ಕ್ಯಾಮರಾ ಹಿಡ್ಕೊಂಡು ಮಾತಾಡುವಂಥದ್ದು. ಸೆಲ್ಫಿ ಕ್ಯಾಮರಾದ ಉಲ್ಟಾ ಬರ್ತದೆ ಯಾವತ್ತು ಕೂಡ. ಅದು ಮಿರರ್ ಇದರಲ್ಲಿ ಚೇಂಜ್ ಸೆಟ್ಟಿಂಗ್ ಮಾಡ್ಬೋದು, ಬಟ್ ನನಗೆ ನನ್ನ ಮುಖ ಹೀಗೆ ನೋಡ್ಲಿಕ್ಕೆ ಇಷ್ಟ ಆಗುವಂಥದ್ದು, ಈ ರೀತಿ ಸೆಟ್ಟಿಂಗ್ ಅಲ್ಲಿ ಯಾಕೋ ಗೊತ್ತಿಲ್ಲ. ಹಾಗೆ ಹಾಗೆ ಹಾಕುವಂಥದ್ದು. ನಾನು ಹಾಗೆ ಹಾಕುವಾಗ, ನಾನು ಊಟ ಮಾಡುವಾಗ ಎಲ್ಲ ನನ್ನ ಇದು ಎಡ ಕೈಯಲ್ಲಿ ತಿಂದ ಹಾಗೆ ಬರ್ತದೆ ಅದು ನೋಡುವಾಗ. ಮೊನ್ನೆ ಯಾವುದೋ ಒಂದು ಇದರಲ್ಲಿ ನಾನು ಊಟ ಮಾಡುವ ವಿಡಿಯೋ ಹಾಕಿದ್ದಾಗ ಒಂದೆರಡು ಜನ ಕೇಳಿದ್ರು, ನೀವೆಂತಕ್ಕೆ ಎಡ ಕೈಯಲ್ಲಿ ಊಟ ಮಾಡುದಾ, ಎಡ ಕೈ ನಿಮ್ಮದು ಮುಂದೆಯಾ, ಹಾಗೆ ಹಾಗೆ ಕೇಳಿದ್ರು. ಅಂದ್ರೆ ನೆಗೆಟಿವ್ ವೇ ಅಲ್ಲಿ ಅಲ್ಲ, ಸಂಶಯದಲ್ಲೇ ಕೇಳಿರುವಂಥದ್ದು ಅಥವಾ ಕುತೂಹಲದಿಂದ ಕೇಳಿರುವಂಥದ್ದು. ಅದು ನಾನು ಕ್ಯಾಮರಾ ಉಲ್ಟಾ ಆಗಿರೋದ್ರಿಂದ ನಿಮಗೆ ನನ್ನ ಇದು ವಿಡಿಯೋ ಎಲ್ಲ ಉಲ್ಟಾ ಕಾಣ್ತದೆ, ಹಾಗಾಗಿ ಅದು ನಿಮಗೆ ನಾನು ಎಡಕೈಯಲ್ಲಿ ಊಟ ಮಾಡಿದ ಹಾಗೆ ಕಂಡದ್ದು. ಇವತ್ತು ಆಗ ಊಟ ಮಾಡಿದ್ದು ಕೂಡ ಬಹುಶಃ ಹಾಗೆ ಕಂಡಿರಬಹುದು. ಎಡಕೈಯಲ್ಲಿ ಊಟ ಮಾಡೋದಲ್ಲ, ಎಡಕೈಯಲ್ಲಿ ಬರೆಯೋದಲ್ಲ, ನಾನು ಎಲ್ಲ ನನ್ನದು ಬಲಕೈಯೇ ಮುಂದೆ ಬರೆಯೋದು, ಊಟ ಮಾಡೋದೆಲ್ಲ ಬಲಕೈಯಲ್ಲಿ. ಆದರೆ ವಿಡಿಯೋದಲ್ಲಿ ಮಾತ್ರ ಅದು ಉಲ್ಟಾ ಕಾಣುವಂಥದ್ದಷ್ಟೇ. ಬಹುಶಃ ಹೆಚ್ಚಿನವರಿಗೆ ಗೊತ್ತಿರ್ತದೆ, ಯಾಕಂತ ಹೇಳಿದ್ರೆ ಅದೆಲ್ಲ ಸ್ವಲ್ಪ ಬೇಸಿಕ್ ಅಂತ ಹೇಳಿದ್ರೆ ಯೂಟ್ಯೂಬ್ ವ್ಲಾಗ್ ನೋಡುವವರಿಗೆ ಮಾಡುವವರಿಗೆಲ್ಲ ಗೊತ್ತಿರ್ತದೆ. ತೀರಾ ಕಡಿಮೆ ನೋಡುವವರಿಗೆಲ್ಲ ಅದು ಸ್ವಲ್ಪ ಹಾಗೆ ಅನ್ನಿಸಬಹುದು. ಆದ ಕಾರಣ ಒಂದು ಸ್ಪಷ್ಟನೆ ಕೊಟ್ಟದ್ದಷ್ಟೇ. ಹಾಗೆ ನನ್ನ ವ್ಲಾಗ್ ನೋಡುವವರಿಗೆ ಸಾಕಷ್ಟು ಪ್ರಶ್ನೆಗಳಿರಬಹುದು, ಹಾಗೆ ಹೀಗೆ ಇನ್ನೊಂದು ಮತ್ತೊಂದೆಲ್ಲ. ಕೆಲವರು ಕಮೆಂಟ್ ಮಾಡಿ ನೇರವಾಗಿ ಕೇಳ್ತಾರೆ, ಕೆಲವರು ಕಮೆಂಟ್ ಮಾಡದೆ ಅವರವರೊಳಗೆ ನಿರ್ಧರಿಸಿ ಬಿಡ್ತಾರೆ, ಹಾಗೆಲ್ಲ ಇರ್ತದೆ. ಈಗ ಅಪ್ಪ ಬರ್ಲಿಕ್ಕಾಯಿತು, ಅಕ್ಕನ ಮನೆಯಿಂದ ಎಂತೆಲ್ಲ ತರ್ತಾರೆ ಗೊತ್ತಿಲ್ಲ ನನಗೆ.
ಸ್ಟಾರ್ ಫ್ರೂಟ್ ನಾವು ಧಾರೆ ಹುಳಿ ಅಂತ ಹೇಳ್ತೇವೆ. ಅದೊಂದು ಕಟ್ ಮಾಡಿದಾಗ ನಕ್ಷತ್ರದ ಆಕಾರದಲ್ಲಿರುವ ಒಂದು ಹಣ್ಣು ಉಂಟಲ್ಲ, ಅದಕ್ಕೆ ಎಂತ ಹೇಳ್ತೀರಿ ಗೊತ್ತಿಲ್ಲ ನನಗೆ. ಅದು ಹುಳಿ ಇರುವ ಹಣ್ಣು ನಿಜವಾಗ್ಲೂ, ಆದ್ರೆ ನಮ್ಮ ಅಕ್ಕನ ಮನೆಯಲ್ಲಿ ಇರುವುದುಂಟಲ್ಲ ತುಂಬಾ ಸಿಹಿಯಾಗಿರುವಂತಹ ಹಣ್ಣು ಆಯ್ತು, ಅದರಲ್ಲಿ ಹುಳಿ ಅಂಶವೇ ಇಲ್ಲ. ಹಾಗೆ ಆ ಹಣ್ಣು ತರ್ತಾರಾ ಅಂತ ಕಾದು ನೋಡ್ಬೇಕು. ತರ್ತೇನೆ ಹೇಳಿದ್ದಾರೆ, ಆದ್ರೆ ಸಮಯಾವಕಾಶ ಸಿಕ್ತ ಗೊತ್ತಿಲ್ಲ. ಅಪ್ಪ ಸ್ವಲ್ಪ ಗಡಿಬಿಡಿಯಲ್ಲೆಲ್ಲ ಹೊರಟ್ರೆ ತರಲಿಕ್ಕೆ ಆಗ್ತದಲ್ವ ಗೊತ್ತಿಲ್ಲ. ಮತ್ತೆ ಎಂತೆಲ್ಲ ತರ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಆಯ್ತಾ ವಿಡಿಯೋದಲ್ಲಿ. ನಾನು ಇವತ್ತು ಮನೆಯ ಅಂಗಳದಲ್ಲಿ ಸುತ್ತಾಡ್ತಾ ಇರುವಾಗ ಇಡೀ ಅಂಗಳದಲ್ಲಿ ಅಜ್ಜನ ಮೀಸೆ ಓಡಾಡೋದು ಕಂಡಿತು ನನಗೆ. ಮತ್ತೆ ನೋಡ್ತೇನೆ ನಮ್ಮ ಬಿಳಿ ಎಕ್ಕ ಗಿಡದ ಕೋಡು ಒಣಗಿ ಈಗ ಅಜ್ಜನ ಮೀಸೆ ಹಾರ್ಲಿಕ್ಕೆ ತಯಾರಾಗಿದೆ. ನನಗೋಸ್ಕರ ಎಂತ ತಂದಿದ್ದಾರೆ ನೋಡಿ, ಮಾವಿನಕಾಯಿ. ಸ್ಟಾರ್ ಫ್ರೂಟ್ ಮತ್ತೆ ಬಿಳಿ ನೇರಳೆ ಹಣ್ಣು. ಯಾರಿಗೆಲ್ಲ ಗೊತ್ತುಂಟು ಬಿಳಿ ನೇರಳೆ ಹಣ್ಣು ಹೇಳಿ ಆಯ್ತಾ ನನಗೆ. ಬಿಳಿ ನೇರಳೆ ಹಣ್ಣು, ಬಿಳಿ ನೇರಳೆ ಹಣ್ಣು ನನ್ನ ಅಕ್ಕನ ಮನೆಯಲ್ಲಿ ಆಗ್ತಾ ಇರ್ತದಂತೆ. ತಿಂದು ನೋಡ್ತೇನೆ. ಸೇಮ್ ನೇರಳೆ ಹಣ್ಣು ಹೇಗಿರ್ತದೆ ಹಾಗೆ ಉಂಟು, ಸ್ವಲ್ಪ ಸಿಹಿ ಜಾಸ್ತಿ ಉಂಟು. ಬಿಳಿ ನೇರಳೆ ಹಣ್ಣು ನಾನು ಮೊದಲ ಬಾರಿಗೆ ತಿಂತಾ ಇರುವಂಥದ್ದು. ತುಂಬ ಇಷ್ಟ ಆಯಿತು ನನಗೆ, ತುಂಬ ಸಿಹಿ ಸಿಹಿಯಾಗಿ ಉಂಟು. ಯಾರೆಲ್ಲ ಬಿಳಿ ನೇರಳೆ ಹಣ್ಣು ತಿಂದಿದ್ದೀರಿ ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದರ ಜೊತೆಗೆ ವಡೆ ಸುಟ್ಟವು ಕೂಡ ತಂದಿದ್ರು ಅಪ್ಪ. ಹಾಗೆ ಇದು ನಮ್ಮ ತೋಟದಲ್ಲೇ ಆದ ಬಾಳೆಗೊನೆ. ನಾನು ಯಾಕೆ ಇದನ್ನು ತೋರಿಸ್ತಾ ಇರುವಂಥದ್ದಂತ ಹೇಳಿದರೆ, ನಮ್ಮಲ್ಲಿ ಮಂಗಗಳ ಕಾಟಕ್ಕೆ ಬಾಳೆಗೊನೆ ಸಿಗುವುದೇ ಇಲ್ಲ ಆಯಿತಾ. ಬಾಳೆಕಾಯಿ ಬೆಳೆಯುವ ಹೊತ್ತಿಗೆ ಮಂಗಗಳೆಲ್ಲ ತಿಂತದೆ. ಆದರೆ ಈಗ ಉಂಟಲ್ವಾ, ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಂಗಗಳಿಗೆಲ್ಲ ಹೊಟ್ಟೆ ತುಂಬಲಿಕ್ಕೆ ಸಾಕಷ್ಟು ಹಲಸಿನ ಹಣ್ಣು ಉಂಟು. ಹಾಗಾಗಿ ಬಾಳೆಗೊನೆ ಉಳಿದು ಸಿಕ್ಕಿರುವಂಥದ್ದು ನಮಗೆ. ಮಂಗಗಳ ಕಾಟ ಇದ್ದರೆ ಇದೆಲ್ಲ ನಮಗೆ ತೋಟ ಇದ್ರೂ ಕೂಡ ಉಂಟಲ್ಲ, ಫಸಲು ಕೈಗೆ ಸಿಗೋದು ತುಂಬ ಅಪರೂಪ ಹಾಗೂ ವಿಶೇಷ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.